ಓ ಏನಜ್ಜಿ, ಏನ್ ಅಷ್ಟ್ ಖುಷಿಯಾಗಿ ಫೋನ್ ನೋಡ್ತಾ ಇದೀಯಾ? ನಿಮ್ ಸೀರಿಯಲ್ ಅಲ್ಲಿ ಏನಾದ್ರು ವಿಲನ್ ಸಿಗಾಕೊಂಬಿಟ್ರಾ? ಇಲ್ಲಪ್ಪ, ನಾನು ಕೊಬ್ಬರಿ ಮಿಠಾಯಿ ಮಾಡೋದನ್ನ ನೋಡ್ತಾ ಇದ್ದೀನಿ ಕಣೋ. ಕೊಬ್ಬರಿ ಮಿಠಾಯಿ ಮಾಡೋದನ್ನ ಯಾಕೆ ನೋಡ್ತಾ ಇದೀಯಾ? ನಿನ್ ಸಕ್ಕರೆ ತಿನ್ನಂಗಿಲ್ಲ ತಾನೆ, ನಿಂಗ್ ಶುಗರ್ ಇದೆ. ನಾನು ಸಕ್ಕರೆ ಕೊಬ್ಬರಿ ಮಿಠಾಯಿ ಅಲ್ಲ, ಬೆಲ್ಲದ ಮಿಠಾಯಿನ ಮಾಡೋದನ್ನ ನೋಡ್ತಾ ಇದ್ದೀನಿ. ಸಕ್ಕರೆ ಆದ್ರೇನ್ ಬೆಲ್ಲ ಆದ್ರೇನು, ನೀನ್ ತಿನ್ನಂಗಿಲ್ಲ ಕೊನೆಗೆರಡು. ಶುಗರ್ ಇರೋರು ಬೆಲ್ಲ ತಿನ್ಬೋದು ಅಂತ ವಾಟ್ಸಪ್ಪಲ್ಲಿ ತೋರಿಸ್ತಾ ಇದ್ದಾರೆ ಕಣೋ. ಓ, ವಾಟ್ಸಪ್ ಅಲ್ಲಿ ತೋರಿಸಿದೆಲ್ಲ ನಿಜನಾ? ತಾಳ್ ನಿಂಗೊಂದ್ ವಿಡಿಯೋ ಫಾರ್ವರ್ಡ್ ಮಾಡ್ತೀನಿ. ತೋರ್ಸಪ್ಪ, ನೋಡ್ತೀನಿ. ಇದು ತುಂಬ ಜನ ಕಾಮನ್ ಆಗಿ ಕೇಳೋವಂಥ ಪ್ರಶ್ನೆ. ನಾವು ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡ್ಬೋದಾ ಅಂತ. ಎರಡು ಅಣ್ಣ ತಮ್ಮ ಇದ್ದಂಗೆ, ಬೆಲ್ಲ ಆಗಲಿ ಸಕ್ಕರೆ ಆಗಲಿ ನಿಮ್ಮ ಶುಗರ್ ಲೆವೆಲ್ನ ಖಂಡಿತ ಜಾಸ್ತಿ ಮಾಡುತ್ತೆ. ಸೊ ಬಿ ಕೇರ್ಫುಲ್. ಅದನ್ನು ಕೂಡ ನೀವು ಮನಸೋ ಇಚ್ಛೆ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಎರಡೂ ಕೂಡ ಶುಗರ್ನ ಖಂಡಿತ ಜಾಸ್ತಿ ಮಾಡುತ್ತೆ. ನನಗೆ ಅಷ್ಟೊಂದು ಜಾಸ್ತಿ ಇಲ್ಲ ಕಣೋ, ಮೈಲ್ಡ್ ಆಗಿದೆ ಶುಗರು. बार बार झूठ बोलो. ಅಯ್ಯೋ, ನಿಂಗ್ ಗೊತ್ತಿಲ್ಲ ಕಣಜ್ಜಿ, ಶುಗರು ಸೈಲೆಂಟ್ ಕಿಲ್ಲರು. ಮುಂದಕ್ಕೆ ನೋಡೋ ವಿಡಿಯೋ ನಿಂಗೆ ಗೊತ್ತಾಗತ್ತೆ. ಹಾಗಂತ ಅಂದ್ಕೊಂಡು ಎಷ್ಟೊಂದು ಜನ ಹೆಲ್ತ್ ನೆಗ್ಲೆಕ್ಟ್ ಮಾಡಿ ಒಂದೇ ಸತಿ ಕಾಂಪ್ಲಿಕೇಶನ್ಸ್ಗೆ ಹೊರಟೋಗಿದ್ದಾರೆ ಮತ್ತು ಅವಾಗ ತುಂಬ ತೊಂದರೆ ಅನುಭವಿಸ್ತಾರೆ. ಖಂಡಿತ ಅದು ಸುಳ್ಳು. ನೀವು ಎವ್ರಿ ಮಂತು ನೋಡ್ಕೊಳ್ತಾ ಇರಬೇಕು. ರೆಗ್ಯುಲರ್ ಚೆಕಪ್ಸ್ ಆ್ಯಂಡ್ ಮಾನಿಟ್ರಿಂಗ್ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಗೊತ್ತೇ ಆಗಲ್ಲ, ಸಡನ್ನಾಗಿ ಕಾಂಪ್ಲಿಕೇಶನ್ಸು ಸ್ಟಾರ್ಟ್ ಆಗ್ಬೋದು. ಬಟ್ HbA1c ಕಂಟ್ರೋಲಲ್ಲಿತ್ತು ಅಂದರೆ ಆದಷ್ಟು ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ಬಟ್ ಬರೋದಿಲ್ಲ ಅನ್ನೋದು ಖಂಡಿತ ಸುಳ್ಳು. ಅದು ಯಾವಾಗ ಬೇಕಾದ್ರೂ ಕಾಂಪ್ಲಿಕೇಶನ್ಸು ಸ್ಟಾರ್ಟ್ ಆಗಬಹುದು. ಅಯ್ಯೋ, ನನಗೆ ಹೇಗೋ ಕೇಶವ ಕಂಟ್ರೋಲ್ ಮಾಡೋದು? ಅಜ್ಜಿ, ನೀನ್ ನಂಗೆ ಹೇಳಿದ್ ನೀನೇ ಮರ್ತು ಬಿಟ್ಯಾ? ತಿಂದ್ಬಿಟ್ಟು ಕುಂಬ್ಕೊಂಡಂಗೆ ಮಲ್ಕೋಬಾರ್ದು. ಎಕ್ಸರ್ಸೈಸ್ ಮಾಡು. ಅಯ್ಯೋ ಇಲ್ಲ ಕಣೆ, ನಾನು ಎಕ್ಸರ್ಸೈಸ್ ಮಾಡಿಬಿಟ್ರೆ ಲೋ ಶುಗರ್ ಆಗ್ಬಿಡುತ್ತೆ ಕಣಮ್ಮ. ಹಂಗೆಲ್ಲ ಏನೂ ಆಗಲ್ಲ, ನೋಡು ವಿಡಿಯೋ ಮುಂದಕ್ಕೆ. ನಾವು ಆ್ಯಕ್ಚುಲಿ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಬಾಡಿನಲ್ಲಿರೋ ಸ್ಟೋರ್ಡ್ ಗ್ಲೂಕೋಸು ರಿಲೀಸ್ ಆಗುತ್ತೆ ಬ್ಲಡ್ಗೆ. ಸೊ ಅದು ಗ್ಲೈಕೋಜನ್ ಫಾರಮಲ್ಲಿರೋದು ಗ್ಲೂಕೋಸ್ ಆಗಿ ರಿಲೀಸ್ ಆಗೋದ್ರಿಂದ ನಿಮಗೆ ಖಂಡಿತ ಲೋ ಶುಗರ್ ಆಗಲ್ಲ. ಬಟ್ ನೀವು ಸ್ಲೋಲಿ ಪ್ರಾಕ್ಟೀಸ್ ಮಾಡಿ ದಿನದಿಂದ ದಿನಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಿ. ಒಂದೇ ಸತಿ ಹೆವಿ ವರ್ಕೌಟ್ ಮಾಡೋದ್ರಿಂದ ಆ್ಯಕ್ಚುಲಿ ನಿಮ್ಮ ಶುಗರ್ ಲೆವೆಲ್ಸು ಜಾಸ್ತಿ ಆಗುತ್ತೆ. ನನಗೆ ಕಾಲು ನೋವು ಜಾಸ್ತಿ ಆಗುತ್ತೆ ಕಣಮ್ಮ. ನಾನು ಯಾವಾಗಲೂ ಓಡಾಡ್ಕೊಂಡು ಅಡುಗೆ ಮಾಡ್ತೀನಲ್ವಾ, ನಂಗೆ ಅಷ್ಟೇ ಸಾಕು ರಂಜು. ಅಜ್ಜಿಗೆ ಒಂದ್ ಕಾರಣ ಬೇಕಷ್ಟೇ ಕಣೆ ಎಕ್ಸರ್ಸೈಸ್ ಮಾಡದೇ ಇರಕ್ಕೆ. ಅವ್ರು ಇಗ್ನೋರ್ ಮಾಡ್ದಂಗೆ ನೀವ್ ಇಗ್ನೋರ್ ಮಾಡ್ಬಿಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ ಅಲ್ಲಿ ಯಾರಿಗಾರು ಡಯಾಬಿಟಿಸ್ ಇದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ತೋರಿಸ್ತಾ ಇದೆ, ಅಲ್ಲಿ ಕಾಲ್ ಮಾಡಿ ನಮ್ಮ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಜಾಯ್ನ್ ಆಗಿ. ಪಾರ್ಟ್ 3 ಕಮಿಂಗ್ ಸೂನ್.